ಹಾಯ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಇವತ್ತಿನ ಟಾಪಿಕ್ ಬಂದು ಬೇಬಿ ಬಾಯ್ ಸಿಂಪ್ಟಮ್ಸ್ ಹೇಗಿರುತ್ತೆ ಅಂತ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಸ್ವಂತ ಅನುಭವ. ನನಗೆ 2 ಹೆಣ್ಮಕ್ಳಿದ್ದಾರೆ, ಆಮೇಲೆ ಒಂದು ಗಂಡು ಮಗು ಇರೋದು. ಅದು ನನಗೆ ಆದಂಥ ಅನುಭವನ ನಾನು ನಿಮ್ಮ ಜೊತೆ ಶೇರ್ ಅಂದ್ಕೊಂಡಿದ್ದೀನಿ. ಫಸ್ಟ್ ಸಿಂಪ್ಟಮ್ಸ್ ಬಂದು ವಾಮಿಟಿಂಗ್ ಅಂದರೆ ಎಲ್ರಿಗೂ ಹೇಳ್ತಾರೆ ಫಸ್ಟ್ ಹೆಣ್ಮಕ್ಳಿರೋರಿಗೆ ಜಾಸ್ತಿ ವಾಮಿಟ್ ಆಗುತ್ತೆ ಅಂತ. ಆದರೆ ನನಗೆ 2 ಹೆಣ್ಮಕ್ಳಿಗೂ ವಾಮಿಟಿಂಗ್ ತುಂಬ ಸಿಕ್ನೆಸ್ ಜಾಸ್ತಿ ಇತ್ತು. ಮಾರ್ನಿಂಗ್ ಸಿಕ್ನೆಸ್ ಹಾಗೆ ಬೇಬಿ ಬಾಯ್ಗೂ ತುಂಬ ವಾಮಿಟಿಂಗ್ ಇತ್ತು. ಡಿಫ್ರೆನ್ಸ್ ಏನಪ್ಪ ಅಂದರೆ ಫಸ್ಟ್ 2 ಹೆಣ್ಮಕ್ಳು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ 3 ತಿಂಗಳಿಗೆ ವಾಮಿಟ್ ಸ್ಟಾಪ್ ಆಯಿತು. ಆದರೆ ಬೇಬಿ ಬಾಯ್ ಸಿಂಪ್ಟಮ್ಸ್ ಇದೆಯಲ್ಲ, ನಾನು ಡೆಲಿವರಿ ದಿನವೂ ವಾಮಿಟ್ ಮಾಡಿಬಿಟ್ಟೇ ಡೆಲಿವರಿ ಮಾಡಿಸ್ಕೊಂಡಿದ್ದೀನಿ. ತುಂಬ ಸುಸ್ತಾಗಿ ಗ್ಲೂಕೋಸ್ ಹಾಕಿಸ್ಕೊಂಡು ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದೀನಿ. ಹಾಗೆ ನನಗೆ ಡೆಲಿವರಿಗೆ ಆಗೋವರೆಗೂ ನನಗೆ ಮಾರ್ನಿಂಗ್ ಸಿಕ್ನೆಸ್ಸು ಹಾಗೆ ವಾಮಿಟಿಂಗ್ ಅನ್ನೋದು ಆಗ್ತಾಯಿತ್ತು. ಎರಡನೇದು ಬಂದು ಪ್ಲಸೆಂಟಾ ಯಾವುದಿರುತ್ತೆ ಅಂತ. ಆ್ಯಂಟೀರಿಯರ್ ಪ್ಲಸೆಂಟಾ ಇದ್ದರೆ ಹೆಣ್ಣು ಪಾಪು ಆಗುತ್ತೆ, ಪೋಸ್ಟೀರಿಯಲ್ ಅಂದರೆ ಗಂಡು ಪಾಪು ಆಗುತ್ತೆ ಅಂತ. ಇದು 90% ಪ್ರೂವ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸೇಮ್ ಟು ಸೇಮ್ ನನಗೂ ಆಂಟೀರಿಯರ್ ಪ್ಲಸೆಂಟಾ ಇದ್ದಾಗ 2 ಹೆಣ್ಣು ಪಾಪುನೇ ಆಗಿದೆ, ಪೋಸ್ಟೀರಿಯಲ್ ಪ್ಲಸೆಂಟಾ ಇದ್ದಾಗ ಗಂಡು ಪಾಪು ಆಗಿದೆ 3ನೇದು. ಇದೊಂದು ನಿಜ ಆಗಿದೆ ಅನ್ಬೋದು. 3ನೇ ಸಿಂಪ್ಟಮ್ಸ್ ಬಂದು ಹಾರ್ಟ್ ಬೀಟ್ ಎಷ್ಟಿದ್ರೆ 150 ಒಳಗಿದ್ರೆ ಬೇಬಿ ಬಾಯ್, 150 ಮೇಲಿದ್ದರೆ ಬೇಬಿ ಗರ್ಲ್ ಅಂತಾರೆ. ಇದು ಕೂಡ ನನಗೆ ಸೇಮ್ ಹೇಗೆ ಹೇಳ್ತಾರೋ ಹಾಗೆ ಆಗಿದೆ. 2 ಹೆಣ್ಮಕ್ಳದ್ದು ಫಸ್ಟು 150 160 ಮೇಲೆ 170ವರೆಗೂ ಇತ್ತು. ಆದರೆ ಬೇಬಿ ಬಾಯಿಗೆ 140 ಒಳಗೆ ಇತ್ತದು. ಇದು ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅನ್ಬೋದು ನನಗೆ. 4ನೇ ಸಿಂಪ್ಟಮ್ಸ್ ಬಂದು ಲೇಜಿನೆಸ್, ತುಂಬ ಲೇಜಿನೆಸ್ ಇತ್ತು. ಏನೋ ಕೆಲಸ ಮಾಡಬೇಕು, ಆ್ಯಕ್ಟಿವೇ ಆಗಿರಲಿಲ್ಲ ನಾನಂತೂ. ತುಂಬ ಮಕ್ಕೋಬೇಕು, ನಿದ್ದೆ ಮಾಡಬೇಕು ಅನಿಸೋದು, ಹಾಗೆ ಆಗ್ತಿತ್ತು ನನಗೆ. ಅದೇ ಹೆಣ್ಮಕ್ಳು ಪ್ರೆಗ್ನೆನ್ಸಿ ಟೈಮಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದೆ, ನಾನೇ ಎಲ್ಲ ಕೆಲಸ ಮಾಡ್ಕೊತಿದ್ದೆ. ನನಗೆ 3 ನಾರ್ಮಲ್ ಡೆಲಿವರಿನೇ ಆಗಿತ್ತು, ಅಷ್ಟು ಆ್ಯಕ್ಟಿವ್ ಆಗಿದ್ದೆ ನಾನು ಅವಾಗೆಲ್ಲ. ಆದರೆ ಇದು ಬೇಬಿ ಬಾಯ್ ಇದ್ದಾಗ ಇವಾಗ 2 ಇಯರ್ಸ್ ಆಯಿತು ಅಷ್ಟೇ ನನಗೆ ಡೆಲಿವರಿ ಆಗಿ. ತುಂಬ ಅಂದರೆ ತುಂಬ ಲೇಜಿ ಆಗಿದ್ದೆ ನಾನು. ಇದೊಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. 5ನೇ ಸಿಂಪ್ಟಮ್ಸ್ ಬಂದು ಹೊಟ್ಟೆ ನೋಡಿ ನಾವು ಗಂಡು ಮಗುನ ಹೆಣ್ಮಗುನ ಅನ್ನೋದು ತಿಳ್ಕೊಬೋದು. ಹೆಣ್ಮಗು ಇದ್ದರೆ ಫುಲ್ ಹೊಟ್ಟೆ ತುಂಬಿ ಬಂದಿರುತ್ತೆ. ಫುಲ್ ಹೊಟ್ಟೆ ಅಂದರೆ ಫುಲ್ ಹೊಟ್ಟೆ ತುಂಬ ದೊಡ್ಡದು ಕಾಣಿಸ್ತಾ ಇರುತ್ತೆ ಹೊಟ್ಟೆ. ಅದೇ ಬೇಬಿ ಬಾಯ್ ಇದ್ದರೆ ಹೊಟ್ಟೆ ಸಣ್ಣದಾಗಿ ಕಾಣಿಸುತ್ತೆ. ಎದೆ ಭಾಗದಿಂದ ಸ್ವಲ್ಪ ಜಾರು ಬಂಡೆ ಥರ ಇರುತ್ತೆ, ಇಳಿಜಾರು ಥರ. ಆಮೇಲೆ ಸಣ್ಣದಾಗಿ ಹೊಟ್ಟೆ ಕಾಣಿಸುತ್ತೆ, ತುಂಬ ದೊಡ್ಡದೇನಿರಲ್ಲ. ಆದರೆ ಹೆಣ್ಮಗು ಇದ್ದಾಗ ಫುಲ್ಲು ಎದೆ ಭಾಗದಿಂದನೇ ತುಂಬ್ಕೊಂಡು ಬಂದಿರುತ್ತೆ, ಹಂಗೆ ಕಾಣಿಸುತ್ತೆ. ನನಗೆ ಫಸ್ಟ್ 2 ಹೆಣ್ಣು ಪಾಪು ಇದ್ದಾಗ ಹಾಗೆ ಇತ್ತು, ಹೊಟ್ಟೆ ತುಂಬ ದೊಡ್ಡದು, ಹಾಗೆ ದಪ್ಪ ಕೂಡ ಆಗಿದ್ದೆ ನಾನು. ಬೇಬಿ ಬಾಯ್ ಅದರಲ್ಲಿ ಒಂಥರ ಜಾರು ಬಂಡೆ ಥರ ಆಗಿದ್ದು, ಕೆಳಗೆ ಮಾತ್ರ ಸಣ್ಣದಾಗಿ ಹೊಟ್ಟೆ ಇರುತ್ತೆ. ಇದೊಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. 6ನೇ ಸಿಂಪ್ಟಮ್ಸ್ ಬಂದು ಕೂದಲು ಹೆಚ್ಚಾಗಿ ಬೆಳೆದಿತ್ತು ನನಗಂತೂ. ತಲೆಯಲ್ಲಿ ಅಷ್ಟೇ ಅಲ್ಲ, ಕೈ ಮೇಲೆ ಕಾಲ ಮೇಲೆ ಇಷ್ಟಿಷ್ಟು ಉದ್ದ ಬಂದಿದ್ದು. ಯಾವಾಗೂ ಇಷ್ಟೊಂದು ಕೂದಲು ಬೆಳೆಯಲ್ಲ ನನ್ನ ಕೈ ಕಾಲ ಮೇಲೆ, ಯಾಕೆ ಇಷ್ಟೊಂದಿದೆ ಅಂತ ನಾನು ಅನ್ಕೊತಾ ಇದ್ದೆ. ಅದೊಂದು ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದು. ಹೆಣ್ಮಕ್ಳು ಹೊಟ್ಟೆಲಿರ್ಬೇಕಾದ್ರೆ ತುಂಬ ಕೂದಲು ಉದುರ್ತಾ ಇದ್ವು, ಅಷ್ಟೊಂದು ಕೂದಲೇ ಇರಲಿಲ್ಲ. ತಲೆಯಲ್ಲಿ ಅಷ್ಟೊಂದು ಏನು ಇದಾಗ್ತಿರ್ಲಿಲ್ಲ ನನಗೆ, ಬೆಳೀತಿರ್ಲಿಲ್ಲ ಉದ್ದ. ಆದರೆ ಕೈ ಕಾಲ ಮೇಲೆ ಮೈ ಮೇಲೆಲ್ಲ ತುಂಬ ಕೂದಲು ಜಾಸ್ತಿ ಇತ್ತು. ನನಗನ್ಸೋ ಪ್ರಕಾರ ಇದೊಂದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಯಾರೆಲ್ಲ ಇವಾಗ ಪ್ರೆಗ್ನೆಂಟ್ ಇದ್ದೀರಾ ಅವರಿಗೆ ನನ್ನ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ನ ಹಂಚ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.